ಇನ್ನು ಸಿಎಂ ಸಿದ್ದರಾಮಯ್ಯಗೆ 14 ಸೈಟ್ಗಳಿಂದ ಲೋಕ ಸಂಕಷ್ಟ ಎದುರಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಬೆನ್ನಲ್ಲೇ ಮುಂದೆ ಏನೆಲ್ಲ ಆಗಬಹುದು ಅನ್ನೋ ಚರ್ಚೆ ಕೂಡ ನಡೆದಿದೆ. ಕಾನೂನಾತ್ಮಕವಾಗಿ ಮುಂದಿನ ಸಾಧ್ಯತೆಗಳೇನು ಅಂತ ನೋಡೋಣ. ಈ ಪ್ರಕರಣದಲ್ಲಿ ಬಹು ಜನರಿಗೆ ಈಗ ಆಸಕ್ತಿ, ರಾಜಕಾರಣಿಗಳು ಹಾಗೂ ಶ್ರೀಸಾಮಾನ್ಯರು ಇಬ್ಬರಿಗೂ ಬಹು ಆಸಕ್ತಿ, 100ರಲ್ಲಿ 80 ರೂಪಾಯಿನಷ್ಟು ಆಸಕ್ತಿ ಇರುವುದು ರಾಜಕೀಯವಾಗಿ ಏನಾದೀತು ಅಂತ. ಎಲ್ಲರಿಗೂ ಆಸಕ್ತಿ ಅಲ್ಲಿದೆ. 20 ರೂಪಾಯಿ ಅಷ್ಟು ಆಸಕ್ತಿ ಈ ಕಡೆ ಇದೆ ಅಷ್ಟೇ, ಕಾನೂನು ಪ್ರಕಾರದಲ್ಲಿದೆ. 80 ರೂಪಾಯಿ ಆಸಕ್ತಿ ಆ ಕಡೆಗೆ ಇರೋದು ಅಲ್ಲ. ಆಮೇಲೆ ನೋಡೋಣ ರಾಜಕೀಯ ಆಸಕ್ತಿ ಕೇಳಿ. ಮುಡ ಅಕ್ರಮದ ಮುಂದೆ ಏನಿಲ್ಲ, ಮುಂದೆ ತನಿಖೆ ಆಗಬೇಕು ಅನ್ಲೆಸ್ ಇಲ್ಲೊಂದು ಶರ ಇದೆ. ಯಾವಾಗ ಈ ತನಿಖೆ ನಿಲ್ಲಬಹುದು ತಾತ್ಕಾಲಿಕವಾಗಿ ಅಂದರೆ ಮೇ ಬಿ ಪರ್ಮನೆಂಟ್ಲಿ, ಗೊತ್ತಿಲ್ಲ. ಅಂದರೆ ಇಲ್ಲ ಹೈಕೋರ್ಟಿನ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ ಯಾರು ಒಬ್ಬರು ಸ್ಟೇ ಕೊಟ್ಟರೆ ಅಥವಾ ಪರ್ಮನೆಂಟ್ಲಿ ಹೇಗೆ ಸಾರ್ FIRನ ಹಾಕಿರೋದೇ ತಪ್ಪು, ಅದನ್ನು ಸ್ಕ್ವಾಶ್ ಮಾಡಬೇಕು ಅಂತ ಅವ್ರೇನಾದ್ರು ನ್ಯಾಯಾಲಯಕ್ಕೋ ಹೋಗಿ ನ್ಯಾಯಾಲಯಗಳು ಹೌದು ಇದು FIR ರಾಂಗು ಅಂತ ಸ್ಕ್ವಾಶ್ ಮಾಡಿದ್ರೆ ಆಗ ನಿಲ್ಲತ್ತಷ್ಟೆ. ಈಗ ತನಿಖೆ ನಾವು ಫೇಸ್ ಮಾಡ್ತೀವಿ ಹೆದರಲ್ಲ ಅಂತ ಅಂದಿದ್ರಿಂದ ಅವ್ರು ಸ್ಕ್ವಾಶ್ ಮಾಡೋದಕ್ಕೆ ಕೋರುವಂಥ ಪ್ರಶ್ನೆ ಬರುತ್ತಾ ಸರ್? ಬರಲ್ಲ ಅಂತ ನಾನು ಹೇಳಲ್ಲ, ನೀವು ಕೇಳುತ್ತಿರುವುದು ಸಾಮಾನ್ಯ ಪ್ರಶ್ನೆ. ಹೌದು, ಬಟ್ ಕಾನೂನಾತ್ಮಕವಾಗಿ ಅವ್ರಿಗೆ ಅವಕಾಶ ಇದೆ, ಅಷ್ಟು ಮಾತ್ರ ಹೇಳಬಲ್ಲೆ. ನೀವು ಕೇಳ್ತಿರೋದು ಸಾಮಾನ್ಯವಾದ ಪ್ರಶ್ನೆ. ನಾನು ತನಿಖೆಗೆ ಎದುರ್ಕೊಳ್ಳಲ್ಲ, ಯಾವ ತನಿಖೆ ಬೇಕಾದ್ರೂ ಎದುರಿಸ್ತೀನಿ ಅನ್ನೋರು ಅದನ್ನ ಯಾಕೆ ಪ್ರಶ್ನೆ ಮಾಡಬೇಕು ಅಂತ ಸಾಮಾನ್ಯವಾದ ಪ್ರಶ್ನೆ. ಬಟ್ ಕಾನೂನಲ್ಲಿ ಅವ್ರಿಗೆ ಅವಕಾಶ ಅಂತೂ ಇದೆ. ನನ್ನ ಮೇಲೆ ಪಿತೂರಿ ಮಾಡಿ ಇಂತಹದ್ದನ್ನು ಸೃಷ್ಟಿ ಮಾಡಿದ್ದಾರೆ, ಹಾಗಾಗಿ ಆ FIR ರಾಂಗು ಅಂತ ಅವ್ರು ಹೋಗ್ಬೋದೇನೋ. ಕೋರ್ಟ್ ಏನೆಲ್ಲ ತಗೋತಿಲ್ಲ, ಆಗ ಸ್ಕ್ವಾಶ್ ಆದ್ರೆ ಹೋಗತ್ತೆಯೇ ಹೊರತು ಇಲ್ಲಿ ಸುಪ್ರೀಂ ಕೋರ್ಟ್ ನಾಳೆ ಅರ್ಜಿ ತಗೊಂಡು ಆಲ್ ರೈಟ್ ನಾವು ಇದನ್ನು ತೀರ್ಮಾನ ಮಾಡೋವರೆಗೂ ಲೋಯರ್ ಕೋರ್ಟಿನ ಆದೇಶ ಅಂದರೆ ಮಾನ್ಯ ಸೆಷನ್ಸ್ ನ್ಯಾಯಾಧೀಶರು ಏನು ಕೊಟ್ಟಿದ್ದಾರೆ ಆದೇಶ, ಅದರ ಮೇಲೆ ಆಗಿರೋ ಎಲ್ಲ ಕ್ರಮಗಳನ್ನು ಮುಂದುವರಿಸಬೇಡಿ, ಹಾಲ್ಟ್ ಮಾಡ್ಕೊಳ್ಳಿ ಎಲ್ಲ ಅಂತಲೂ ಹೇಳ್ಬೋದು ಬೇಕಾದ್ರೆ. ಅದು ಎರಡು ಬಿಟ್ಟರೆ ಇನ್ನು ತನಿಖೆ ನಿಲ್ಲಲಿಕ್ಕೆ ಎಲ್ಲೂ ಜಾಗ ಇಲ್ಲ. ಇಲ್ಲಿ ಎರಡು ಪ್ರತ್ಯೇಕ ಮೇಲ್ಮನವಿ ಹೋಗ್ಬೇಕಾಗತ್ತೆ ಸರ್, ಹೈಕೋರ್ಟ್ ಅಲ್ಲಿ ಒಂದು, ಈಗ ಸೆಷನ್ಸ್ ಕೋರ್ಟ್ ಅಲ್ಲಿ. ಇಲ್ಲಿ ಫ್ಯಾಮಿಲಿನೂ ಇನ್ವಾಲ್ವ್ ಆಗಿರೋದ್ರಿಂದ ಹಾಗಂದ್ರೆ ಈಗ ಮೇಲ್ಮನವಿ ಹೋಗ್ತಾರೆ ಅನ್ನೋದಾದ್ರೆ ಎರಡು ಆದೇಶ ಇದೆಯಲ್ಲ ಸರ್, ಈಗ ಹೈಕೋರ್ಟ್ ಒಂದು ಆದೇಶ, ಸೆಷನ್ಸ್ ಕೋರ್ಟ್ ಒಂದು ಆದೇಶ. ಹೈಕೋರ್ಟ್ ಆದೇಶ ಮುಗೀತೀಗ ಹೆಚ್ಚು ಕಡಿಮೆ. ನಾಳೆ FIR ಆಗ್ಬಿಟ್ರೆ FIRನ ಸ್ಕ್ವಾಶಿಂಗ್ ಕೇಳಬೇಕು, ಇಲ್ದ್ರೆ ಅದನ್ನ ತನಿಖೆಗೆ ತಡೆ ಕೊಡಿ ಅಂತ ಕೇಳಕ್ ಹೋಗ್ಬೇಕು ಅಷ್ಟೇ. ಇನ್ನು ಅದನ್ನ ಬಿಟ್ಟು ಇನ್ನೇನಿಲ್ಲ. ಇನ್ನು ಮೂಲ ಪ್ರಶ್ನೆಯನ್ನು ತೆಗೆದುಕೊಂಡು ರಾಜ್ಯಪಾಲರಿಗೆ ಈಗಲೂ ಅಧಿಕಾರ ಇಲ್ಲ ಅನ್ನೋ ಪ್ರಶ್ನೆ ತಗೊಂಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬೋದು. ಮೂಲ ಪ್ರಶ್ನೆ ವಿಚ್ ಇಸ್ ಹೈಕೋರ್ಟ್ ಹೋಗ್ಬೋದು. ಇನ್ನು ಕೋರ್ಟ್ ಆದೇಶದ ಮೇಲೆ ತನಿಖಾಧಿಕಾರಿ ನೇಮಕ ತಲುಪಿದ ನಂತರ ಅಂತಿದೆ. ನೇಮಕ ಏನಿಲ್ಲ, ABCD ಅಲ್ಲ, SP ಲೋಕಾಯುಕ್ತ ಮೈಸೂರು ತನಿಖಾಧಿಕಾರಿ, ಮುಗೀತು ಇದ್ರ ಕತೆ. ಅವರೇ ಹೇಳ್ಬಿಟ್ಟಿದ್ದಾರೆ ಇಲ್ಲೇ ಆಗ್ಬೇಕು, ನೀವಿನ್ಯಾರು ಏನು ಅಪಾಯಿಂಟ್ಮೆಂಟ್ ಮಾಡಕ್ ಬರಲ್ಲ. ಅದನ್ನ ಇಲ್ಲೋ ಅಲ್ಲೋ ಅಂತ ನಿಮ್ಗೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಆಫೀಸರ್ ಸರಿ ಇಲ್ಲ ಬೇರೆ ಆಫೀಸರ್ ಆಗ್ತಾ ಇದೀವಿ ಅಂತ ಹಾಕ್ಬೋದು, ಹಾಕಿದ್ರೆ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ ಆಮೇಲೆ. ಹಂಗಾಗಿ ಅದೇನು ದೊಡ್ಡದಲ್ಲ. FIR ಆಗತ್ತೆ ಬಿದ್ದರೆ ವಿಚಾರಣೆ ಮಾಡ್ಬೋದು. ವರದಿ ಸಲ್ಲಿಸುವುದಕ್ಕೆ ಮಾತ್ರ ಈ ತನಿಖೆ ಸೀಮಿತ. ಅಂದರೆ ವರದಿಯನ್ನು ನ್ಯಾಯಮೂರ್ತಿಗಳಿಗೆ ಸಲ್ಲಿಸಬೇಕು. ಅವರು ಸಲ್ಲಿಸಿದ್ಮೇಲೆ ನ್ಯಾಯಾಲಯ ಏನು ಜಡ್ಜ್ಮೆಂಟ್ ಕೊಡುತ್ತೋ ಆ ಪ್ರಕಾರ ನಡೆಯುತ್ತೆ. ಎಸ್. ಇನ್ನು ಸರ್ ಲೋಕಾಯುಕ್ತದಲ್ಲಿ ಮುಂದೇನು ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇದ್ರಿ ಸರ್ ನೀವು. ಲೋಕಾಯುಕ್ತದಲ್ಲಿ ಮುಂದೆ ಹೇಳ್ಬಿಟ್ವಿ, ತನಿಖೆ ವ್ಯಾಪ್ತಿ ಇಲ್ಲ ಅಲ್ಲ ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ರಿ. ಅದೇ BNSS ತನಿಖೆ ವ್ಯಾಪ್ತಿ ಇಲ್ಲ ಅಂತ ಇವರು ಅನ್ಕೊಂಡಿದ್ದಾರೆ ಕೆಲವರು. ಇನ್ನು ಕೆಲವರು ಮಧ್ಯಾಹ್ನದ ವಾದ ಏನಿತ್ತು ಅಂದರೆ ಅದು ವರದಿ ಕೇಳಿರೋದ್ರಿಂದ FIR ಬೇಕಿಲ್ಲ, ಹಾಗೆ ಪ್ರಿಲಿಮಿನರಿ ತನಿಖೆ ಮಾಡಿಬಿಡ್ಬೋದೇನೋ ಅಂತೆಲ್ಲ ಅಂತಿದ್ರು. ಆ ಸಮಯ ಮೀರ್ಬಿಟ್ಟಿದೆ. ಬಿಕಾಸ್ ದರ್ ಇಸ್ ಅ ಕ್ಲಿಯರ್ ಆರ್ಡರ್. ಇಲ್ಲಿ ದೇ ಆರ್ ಡೈರೆಕ್ಟೆಡ್ ಟು ರಿಜಿಸ್ಟರ್ ದ ಕೇಸ್ ಅಂಡ್ ಇನ್ವೆಸ್ಟಿಗೇಟ್ ಅಂಡ್ ಪ್ರೊಸೀಡ್. ಅದು ಹಾಗಾಗಿ ಅದು ಜಾಗ ಇಲ್ಲ ಅಲ್ಲಿ. ಈಗಿನ ಉಳ್ಕೊಂಡಿರೋದು ಇಷ್ಟೇ, ಲೋಕಾಯುಕ್ತ ಆರೋಪಿ ಅಂತಂದರೆ ಮುಖ್ಯಮಂತ್ರಿ ಅವರ ಕುಟುಂಬದಲ್ಲಿ ಯಾರಿದ್ದಾರೆ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ನಾನೇನು ಮಾಡಬೇಕು ಅನ್ನೋದನ್ನು ತಲೆ ಕೆಡಿಸ್ಕೋಬೇಕು. ನಾನು ಮಾಡಬೇಕಾಗಿರೋದು ನ್ಯಾಯಾಲಯದ ಆದೇಶದ ಪ್ರಕಾರ ಕೇಸ್ ತಗೋತಾ ಇದ್ದೀನಿ, FIR ಆಗುತ್ತೆ, ನಾನು ಇನ್ವೆಸ್ಟಿಗೇಟ್ ಮಾಡ್ತೀನಿ ಅಷ್ಟೇ. ಮತ್ತೆ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ತಡೆ ಕೊಟ್ಟರೆ ಬೇರೆ ವಿಚಾರ. ಅಷ್ಟೇ ಈಗ ಉಳ್ಕೊಂಡಿರೋ ದಾರಿ ಸದ್ಯಕ್ಕೆ. ನಾಳೆ ಏನು ಬೇಕಾದ್ರೂ ಬದಲಾಗ್ಬೋದು, ಆ ಸನ್ನಿವೇಶಗಳಿದೆ ಅಲ್ಲ. ನ್ಯಾಯಮೂರ್ತಿ ಕೋರ್ಟ್ಗಳು ಏನು ಹೇಳುತ್ತೋ ಅದ್ರ ಪ್ರಕಾರ ಆಗುತ್ತೆ.